ಮಾಮೂಲಿ ಟೈಮ್ ಆಗ್ಬಿಟ್ಟಿದೆ. 4 ಗಂಟೆ ಲೇಟಾಗಿ ಹೊಂಟಿದ್ದೀನಿ ನೀನು. 9:30 ಹೊರಟ್ಬಿಡ್ತಿತ್ತಲ್ಲ ಮಾಮ. ಮಗ ಎದ್ದಳ ಚುಪ್ಪಟಾಕಿ ಮಾಮ ಬಾಯ್ ಮಾಡಿ ಇಲ್ಲೇ 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 ಬಾಯ್ ಮಾಡದ ಬರೀ ಹೋಗೋಣ ಲಕ್ಕಿ. ಲಕ್ಕಿ ಈ ಕಡೆ ಬಾ ಲಕ್ಕಿ ಬಿಡ ಮಗಳು. ಲಕ್ಕಿ ಕರಿ ಉಂಟು ಬಾ 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 ಬಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾನಿವತ್ತು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ನೋಡಿದರೆ ಅಮ್ಮ ಆಲ್ರೆಡಿ ಎಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಟೀ ಎಲ್ಲ ಮಾಡಿಕೊಟ್ಟು ಇವಾಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಚಿನಿಮಾಗೆ ಬಾಕ್ಸು ಮತ್ತು ನಮ್ಮ ತಮ್ಮಂಗೆ ಬಾಕ್ಸ್ ರೆಡಿ ಮಾಡ್ತಾಯಿದ್ರು. ನಾನು ಲೇಟಾಗಿ ಎದ್ದೆ ಅಲ್ವಾ, ನಮ್ಮ ಚಿನಿಮಾಗೆ ನಮ್ಮ ಅಮ್ಮನೇ ಸ್ನಾನ ಮಾಡಿಸಿ ಕಳಿಸಿದ್ರು. ನಾನು ಯೂನಿಫಾರ್ಮ್ ಎಲ್ಲ ಹಾಕಿ ತಲೆ ಬಾಚಿಬಿಟ್ಟು ಕ್ರೀಮು ಪೌಡ್ರು ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿದೆ. ಇವಾಗ ನೋಡಿ ನಮ್ಮ ಕಳ್ಳ ಹೆಂಗೆ ಆಟ ಆಡ್ತಿದ್ದಾನೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇದು ಇದು ಡೂಂಬು ಡೂಂಬು ಡಾಂಬು ಡೂಂಬು. ಬರ್ತೀನಿ. ಇವಾಗ ಅಪ್ಪ ನಮ್ಮ ಚಿನಿಮಾನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಪೆನ್ಸಿಲ್ಗೆ ಲೆಡ್ ಹಾಕ್ತಾಯಿದ್ರು. ಸೊ ನಮ್ಮ ಚಿನಿಮಾನು ಫುಲ್ ಎಲ್ಲ ರೆಡಿಯಾಗಿದ್ದಾಳೆ. ಇವಾಗ ಪೆನ್ಸಿಲು ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲಿಗೆ ಹೊರಟ್ಲು. ನಮ್ಮ ತಮ್ಮನೂ ಊಟ ಮಾಡ್ತಾ ಇದ್ದಾನೆ. ಅಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ. ನಮ್ಮ ಬಗ್ಗಾರಿ ಮಾಡ್ತಾರೆ ನೋಡಿ ಗೈಸ್. ನಾನು ಬಂದು ರೆಡಿ ಮಾಡ್ತೀನಿ. ಹೊಸ ಡ್ರೆಸ್ ಎಲ್ಲ ಹಾಕಿ ಬಂದು ಹೊಸ ಡ್ರೆಸ್ ಹಾಕ್ತೀನಿ. ಬಾಕಕ್ಕೆ ಬಾಯ್ ಮಾಡ. ಅಕ್ಕಕ್ಕೂ ಅಯ್ಯೋ, ನಮ್ಮ ಚಿನಿಮಾ ಏನು ಮಾಡ್ತಿದ್ದಾಳೆ ನೋಡಿ ಗೈಸ್. ಇಲ್ಲಿ ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಯಿತು ಅಂದರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ನನ್ನ ಚಿನಿಮಾಗೆ ಸಾಕ್ಸ್ ಮತ್ತು ಶೂಸ್ ಎಲ್ಲ ಹಾಕಿ ಬ್ಯಾಗ್ ಎಲ್ಲ ಕೊಟ್ಟೆ ಗೈಸ್. ಇವಾಗ ಅವಳು ಹೊರಟಿದ್ದಾಳೆ. ಅಪ್ಪಾಜಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ ಇವಾಗ. ಬಾಯ್ ಮಾಡ ಅಕ್ಕ. ಅಕ್ಕ ಬಾಯ್ ಬಾಯ್ ಮಾಡ್ತೀನಿ ಅಕ್ಕ. ನೋಡ ಅಕ್ಕ ಹೋಯ್ತಾ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲೈತ ಅಕ್ಕ? ಅಲ್ಲೈತೆ ನೋಡಿ, ಅಲ್ಲಿ. ಓಕೆ ಗೈಸ್, ಇವಾಗ ನಮ್ಮ ಚಿನಿಮಾ ಸ್ಕೂಲ್ಗೆ ಹೋದ್ಲು. ಹಾಗೆ ಎಲ್ಲರೂ ಬಾಯ್ ಮಾಡಿಬಿಟ್ಟು ಕಳಿಸಿದ್ವಿ. ನಮ್ಮ ಕಳ್ಳ ಮತ್ತು ಜಾನು ನಾನು ಮೂವರು ಬಾಯ್ ಮಾಡಿ ಕಳಿಸಿದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಅವಳದು 9:20 ಏನೋ ಆಗಿಬಿಟ್ಟಿತ್ತು. ಸ್ಕೂಲು ಇರೋದು 9:30ಗೆ. ಇನ್ನು 10 ಮಿನಿಟ್ಸಲ್ಲಿ ಸ್ಕೂಲಲ್ಲಿ ಇರಬೇಕು. ಮತ್ತು ಇವಾಗ ನಾನು ಜಾನುಮಾಗೆ ರೆಡಿ ಮಾಡೋಣ ಅಂದ್ಕೊಂಡು ರೂಮ್ಗೆ ಬಂದೆ. ಜಾನುಮಾನು ಬೇಗನೆ ಸ್ನಾನ ಮಾಡಿಬಿಡ್ತಾಳೆ ಚಿನಿಮಾ ಜೊತೆ. ಆ ಚಿನಿಮಾಗೆ ಸ್ಕೂಲ್ಗೆ ಹೋಗಿ ಸ್ನಾನ ಮಾಡಿಸ್ತೀವಲ್ವ, ಹಂಗೆ ಜೊತೆಗೆ ಇಬ್ಬರೂ ಮಾಡಿಸ್ಬಿಡ್ತೀನಿ. ಹಾಗೆ ಇವಾಗ ನಮ್ಮ ಜಾನುಮಾಗೆ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಬೇಬಿ ಕ್ರೀಮ್ನ ಅಪ್ಲೈ ಮಾಡಿದೆ. ನೋಡಿ ಇವಾಗ ನಮ್ಮ ಜಾನುಮ ಹೇಗೆ ಕಾಣ್ತಾ ಇದ್ದಾಳೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಗೈಸ್, ಆಗಿ ಸುಮ್ಮನೆ ತಮಾಷೆಗೆ ಹಾಕಿದ್ದು ಅದು. ಮತ್ತು ನೋಡಿ ಇವಾಗ ಪೌಡರೆಲ್ಲ ಹಚ್ಬಿಟ್ಟು ಸ್ಟಿಕ್ಕರೆಲ್ಲ ಅಪ್ಲೈ ಮಾಡಿ
ಇನ್ನೇನು ತಲೆ ಬಾಚ್ಬೇಕು, ತಲೆ ಬಾಚ್ಕೊಳ್ಳೋದಕ್ಕೆ ಎಷ್ಟು ಮಾಡ್ತಾಳೆ ಅವಳು ಅಂದರೆ ಒಂದು ಸರಿ ನೋಡಿ ನೀವೇ ಹೆಂಗೆ ಮಾಡ್ತಾಳೆ ಅಂತ. ಇವಾಗ ಪೌಡರ್ ಹಚ್ಚೋದಕ್ಕೇ ಇಷ್ಟು ಸತಾಯಿಸ್ತಾಳೆ. ಮತ್ತು ಸ್ಟಿಕ್ಕರ್ ಹಚ್ತಾ ಇದ್ದೀನಿ ಇವಾಗ ನಾನು ಬಾಚೋದನ್ನ ಏನಾಗಲ್ಲ ಇಷ್ಟು ಬಾಚ್ಕೋಬೇಕಮ್ಮ. ಇದು ಅಕ್ಕ ಹೆಂಗ್ ಬಾಚ್ಕೊಂಡು ಹಿಂಗ ತಿರ್ಗಿಂದ ಸರಿ ಸರಿ ಎಲ್ಲಿ ಬಾಚ್ಕೊಂಡ ನನ್ ಯಾರಿಲ್ಲ, ನೀನೇ ಇರೋದು, ನೀನೇ ಇದೆಯಾ? ಓಕೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಇದಾಕು ಪೌಚಲ್ಲೆಲ್ಲ ಹಾಕಿಡು. ಹಾಕಿಡು ಲಕ್ಕಿ ಎಲ್ಲ. ಹೋಗಿ ಓಡಿಸ್ಬಾ ಮಂಕಿ, ಹೋಗು ಬೇಗ ಹೋಗಿ ಬೇಗ. ಗೈಸ್ ನೋಡಿ, ಇವಾಗ ನನ್ನ ಮಗ ಹೊರಗಡೆ ಮಂಕಿ ಬಂದಿದೆ ಅಂತ ಮಂಕಿ ಓಡಿಸೋದಕ್ಕೆ ಹೊರಗಡೆ ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ ಇವಾಗ ಹೆಂಗೆ ಕೂಗ್ತಾನೆ ನೋಡಿ, ವಾಯ್ಸ್ ನೋಡಿ ಒಂದು ಕೂಗೋದು. ಇವಾಗ ಬೆಳಗ್ಗೆನೆ ಬಂದ್ಬಿಡುತ್ತೆ ಗೈಸ್ ಮಂಕಿ ನಮ್ಮೂರಲ್ಲಿ. ಮಂಕಿ ಓಡ್ಸಕಳ ಶೂ ಶೂ. ಅಲ್ಲೈತ್ ನೋಡು. ಅದು ತರಕಾರಿ ನೋಡ್ತಾ ಇದ್ದೇವ, ಅಲ್ಲಿ ತರಕಾರಿ ನೋಡ್ತಾ ಇತ್ತು ಅದು. ತಿಂತಾವ. ಲಕ್ಕಿ ಇಳಿಬೇಡ, ಅಕ್ಕ ನೀನ್ ನಿಂತ್ಕೊಂಬರಲ್ಲ, ಅಕ್ಕನ ಜೊತೆ ಹೋಗ್ತೀಯಾ? ಆಲ್ರೆಡಿ ನಮ್ಮ ತಮ್ಮಂಗೂ ಲೇಟ್ ಆಗಿದೆ ಅನಿಸುತ್ತೆ. ಇವಾಗ ಅವನು ಊಟ ಮಾಡ್ತಾ ಇದ್ದಾನೆ. ಸೊ ಚಿನ್ನಿಮಾನು ಸ್ಕೂಲ್ಗೆ ಹೋದ್ಲು. ಇವಾಗ ನಮ್ಮ ತಮ್ಮನೂ ಹೋಗ್ತಾನೆ ಡ್ಯೂಟಿಗೆ. ಅಪ್ಪ ಆಲ್ರೆಡಿ ನೋಡಿ ಈ ಥರ ಪೂಜೆ ಮಾಡಿದ್ದಾರೆ. ಅಮ್ಮ ಇನ್ನೂ ಅಡುಗೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ತಮ್ಮಂದು ಊಟ ಆಗ್ತಾಯಿದೆ. ನಮ್ಮ ಅಪ್ಪ ಬಂದುಬಿಟ್ಟು ಸ್ಕೂಲ್ಗೆ ಹೋಗಿ ಬಿಟ್ಟು ಬಂದಮೇಲೆ ಊಟ ಮಾಡ್ತಾರೆ. ಇವಾಗ ನೋಡಿ ಗೈಸ್, ಇದು ನಮ್ಮ ಮನೆ ಹಿತ್ತಲಲ್ಲಿ ಸೂರ್ಯ ನೋಡಿ ಇವಾಗ ಲೆಫ್ಟ್ ಸೈಡಲ್ಲಿ ನಮಗೆ ಕಾಣ್ತಾ ಇರೋದು. ಇನ್ನು ಈವ್ನಿಂಗ್ ಬಂದರೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ. ಇವತ್ತು ಬೆಳಗ್ಗೆನೇ ಮಂಕಿಗಳು ಬಂದುಬಿಟ್ಟಿದ್ದಾವೆ ಗೈಸ್. ಇವನು ನಮ್ಮ ಲಕ್ಕಿ ನೋಡಿದರೆ ಸಾಕು. ಮಾಮಗ ಟೈಮ್ ಆಗ್ಬಿಟ್ಟೈತಿ. 4 ಗಂಟೆ ಲೇಟಾಗಿ ಹೊಂಟಿದ್ದೀನಿ ನೀನು. 9:30 ಹೊರಟ್ಬಿಡ್ತಿತ್ತಲ್ಲವ ಮಾಮ. ಬಂಗಾರ ಎದ್ದಾಳ. ಚುಪ್ಪಟಾಕಿ ಮಾಮಗ್ ಬಾಯ್ ಮಾಡಣಿ. ಇಲ್ಲೇ ಬಾಯ್ ಮಾಡದ. ಬರ್ರಿ ಹೋಗೋಣ. ಲಕ್ಕಿ ಲಕ್ಕಿ
ಗೈಸ್ ಇವಾಗ ನಮ್ಮ ಚಿನ್ನಿನೂ ಸ್ಕೂಲ್ಗೆ ಹೋದ್ಲು, ನಮ್ಮ ತಮ್ಮನೂ ಡ್ಯೂಟಿಗೆ ಹೋದ. ಇವಾಗ ಮನೆಯಲ್ಲಿ ನಾನು, ಬಂಗಾರಿ ಮತ್ತು ನಮ್ಮ ಕಳ್ಳ ಮತ್ತು ಅಮ್ಮ ಇರೋದು. ನಮ್ಮಮ್ಮ ಇನ್ನೂ ರೊಟ್ಟಿ ಮಾಡೋದಿನ ಮುಗ್ದಿಲ್ಲ, ಸೊ ಮಾಡ್ತಾಯಿದ್ದಾರೆ. ಗೈಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಗೈಸ್ ಇದು ಹಪ್ಳಕ್ಕೆ ಅಂತ ನೆನೆ ಹಾಕಿದ್ರಲ್ವ ಅಮ್ಮ, ಅದು ಇವಾಗ ಒಣಗಿಸ್ಬಿಟ್ಟು ರೆಡಿ ಇಟ್ಟಿದ್ದಾರೆ. ಅದನ್ನು ಗಿರಣಿಗೆ ಹೋಗ್ಬಿಟ್ಟು ಹಿಟ್ಟು ಹಾಕ್ಸ್ಕೊಂಬರ್ಬೇಕು. ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ದಾದಮೇಲೆ ಹಪ್ಪಳ ಮಾಡೋದು. ಗೈಸ್ ಏನು ಗೊತ್ತಾ, ಮಾರ್ನಿಂಗೇ ಮಂಕಿಗಳು ಬಂದಿದ್ದಾವೆ ಅಂತ ಹೇಳಿದ್ನಲ್ವ, ಇವಾಗ ನೋಡಿ ನಮ್ಮ ಮನೆ ಹಿತ್ತಲ ಬಾಗಿಲಲ್ಲಿ ಕುತ್ಕೊಂಡಿದ್ದಾವೆ. ನಮ್ಮಮ್ಮ ಅದಕ್ಕೆ ಏನಾದರೂ ಇಟ್ಟಿರ್ತಾರೆ ಡೈಲಿ ತಿನ್ನೋಕ್ಕೆ ಅಂತ, ರೊಟ್ಟಿನಾದರೂ ರೈಸು ಏನಾದರೂ ಒಂದು ಇಟ್ಟಿರ್ತಾರೆ. ರೊಟ್ಟಿ ಬೀಳ್ತೈತೆ, ನೋಡಿ ತಿಂತ ಇದೆ ಬಂಗಾರ. ಈ ಬಾರಿ ಈ ಕಡೆ ಹೋಗೋಣ. ಏನು ತಿಂತಾವ? ಪುಡಿ ತಿಂತಾವ, ಶೇಂಗಾ ಪುಡಿ. ಲಕ್ಕಿ ಈ ಕಡೆ ಬಾ, ಲಕ್ಕಿ ಬಿಡಮ್ಮ ಬಿಡು. ಲಕ್ಕಿ ಕರಿ, ಒಂದು ಕರಿ. ಬಾ 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 ಬಾ. ಬರೀ ಇಂಥದೆಯ. ಅವಕ್ಕೆ ತಿನ್ನೋಕ್ಕೆ ಏನಾದರೂ ಇಟ್ಟಿರ್ತಾರೆ, ಇಲ್ಲಾಂದರೆ ನೀರಾದರೂ ಹಾಕಿರ್ತೀವಿ, ಇಲ್ಲ ಬಾಳೆಹಣ್ಣಿದ್ರೆ ಬಾಳೆಹಣ್ಣಾದರೂ ಕೊಡ್ತೀವಿ ಗೈಸ್ ಮಂಕಿಗಳಿಗೆ. ಅವು ಬಂದುಬಿಟ್ಟು ಕುತ್ಕೊಂಡು ನೋಡ್ತವೆ ನಮ್ಮ ಮನೆ ಕಡೆ ಹಿತ್ತಲಲ್ಲಿ ಕುತ್ಕೊಂಡು ನೋಡುತ್ತೆ, ಏನಾದರೂ ಕೊಡ್ತೀವಾ ಅಂತ ವೆಯ್ಟ್ ಮಾಡ್ತವೆ. ನೀರು ಖಾಲಿ ಆಗಿತ್ತಂದರೆ ನೀರು ಹಾಕ್ತೀವಿ, ತಿನ್ನೋಕ್ಕೆ ಏನಾದರೂ ಕೊಡ್ತೀವಿ. ಅವು ತಿಂದುಬಿಟ್ಟು ಹೋಗ್ತವೆ, ಅದಕ್ಕೇನು ಬೇಕೋ ಅದು ತಿಂದುಬಿಟ್ಟು ಹೋಗ್ತವೆ ಅವು. ಬಾ ಬೇಗ. ಹಾಗೆ ನಾನು ಕೂಡ ಲಕ್ಕಿಗೆ ಊಟ ತಿನ್ನಿಸ್ದೆ. ಅವನಿಗೆ ಅಂತಲೇ ಸಪ್ರೇಟಾಗಿ ರೈಸ್ ಮಾಡ್ತೀನಿ. ಸೊ ಅವನಿಗೆ ಪಲಾವ್ ಥರ ತರಕಾರಿ ಎಲ್ಲ ಹಾಕ್ಬಿಟ್ಟು ಖಾರ ಸ್ವಲ್ಪ ಕಡಿಮೆ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅವನಿಗೆ ಅಂತಲೇ ಸಪ್ರೇಟಾಗಿ ರೈಸ್ ಮಾಡ್ತೀವಿ, ಫುಲ್ ಸ್ಮೂತಾಗಿ. ಅವನು ಇವಾಗ ತಿಂತಾನೆ, ಡೈಲಿ ಊಟ ಮಾತ್ರ ಚೆನ್ನಾಗಿ ತಿಂತಾನೆ. ಸೊ ಹಂಗಾಗಿ ಅದು ಆ ಥರ ಮಾಡ್ತೀವಿ. ರೊಟ್ಟಿ ಮತ್ತು ಚಪಾತಿ ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಿಂತಾನೆ. ಇವಾಗ ನಮ್ಮಪ್ಪ ಚಿನ್ನಮ್ಮನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು. ಹಾಗೆ ನಾನು ಊಟ ಹಾಕ್ಕೊಂಡು ಬಂದೆ. ರೊಟ್ಟಿ, ಶೇಂಗಾ ಪುಡಿ ಹಾಗೆ ಮೊಸರು, ಈರುಳ್ಳಿನ ಪಲ್ಯ ಯಾಕೋ ಬೇಡ ಅನ್ನಿಸ್ತು. ಸೊ ಹಾಗಾಗಿ ಚಟ್ನಿ ಪುಡಿ, ಮೊಸರು ಹಾಕ್ಕೊಂಡು ಬಂದೆ ಗೈಸ್. ಹಾಗೆ ಆಮೇಲೆ ರೈಸ್ ಮತ್ತು ಸಾಂಬಾರು ಬೇರೆ ಇದೆ.
ರೊಟ್ಟಿ ತಿಂದ್ಬಿಟ್ಟು ರೈಸ್ ಮತ್ತು ಸಾಂಬಾರು ತಿಂದೆ. ನಾನೇನಂದರೆ ಮಾರ್ನಿಂಗ್ ಬಿಸಿ ರೊಟ್ಟಿ ಇದ್ದಾಗ 2 ತಿಂತೀನಿ ಅಷ್ಟೇ ಗೈಸ್, ಮತ್ತೆ ಅದೇನಾದರೂ ಉಳಿದಿತ್ತು ಅಂದರೆ ತಿನ್ನಂಗೆ ಅನಿಸಲ್ಲ ನನಗೆ. ಸೊ ಇವಾಗ ಸ್ವಲ್ಪ ರೈಸ್ ಸಾಂಬಾರು ತಿಂದ್ಬಿಡೋಣ ಅಂದು ಹಾಕ್ಕೊಳ್ತಾ ಇದ್ದೀನಿ ಗೈಸ್. ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಮೇಲೆ ನನ್ನ ರೂಮಲ್ಲಿ ಮೇಲೆಲ್ಲ ಹಳೆಯದು ಬುಕ್ಸು ಬಟ್ಟೆಗಳೆಲ್ಲ ಇತ್ತು, ಅದೆಲ್ಲ ತೆಗೆದ್ಬಿಟ್ಟು ಇವತ್ತು ಫುಲ್ಲು ಕ್ಲೀನ್ ಮಾಡಬೇಕು. ನಮ್ಮ ಕಳ್ಳ ಮಲ್ಕೊಂಡಿದ್ದಾನೆ, ನಮ್ಮ ಲಕ್ಕಿ. ಸೊ ನಾನು ಬಂಗಾರ ಮೇಲೆ ಬಂದಿದ್ದೀವಿ ಇವಾಗ. ಅವನು ಮತ್ತೆ ಎದ್ಮೇಲೆ ಹೋಗಬೇಕು. ಅವನು 1:30 ಹಂಗೆ ಎದ್ದೇಳ್ತಾನೆ. ಅಷ್ಟರೊಳಗೆ ನಾನು ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೋಬೇಕು ಗೈಸ್. ನೋಡಿ ಇವಾಗ ನಮ್ಮಮ್ಮ ಮಧ್ಯಾಹ್ನ ಬಟ್ಟೆ ಹೊಲಿತಾ ಇದ್ದಾರೆ. ಸ್ವಲ್ಪ ಬ್ಯುಸಿ ಇದ್ದಾರೆ. ಸೀಸನ್ ಅಲ್ವಾ, ಮದುವೆ ಸೀಸನ್ ಬೇರೆ, ಮತ್ತು ದೇವ್ರಿಗೆ ಹೋಗೋರು ಎಲ್ಲರದು ಬಟ್ಟೆ ಬೇರೆ ಹೊಲಿಬೇಕು. ಸೊ ಹಾಗಾಗಿ ನಮ್ಮ ಲಕ್ಕಿ ಇಲ್ಲೇ ಆಟ ಆಡ್ತಿದ್ದಾನೆ. ಅಪ್ಪ ಇವಾಗ ಸ್ಕೂಲಿಗೆ ಹೊರಟಿದ್ದಾರೆ, ಮತ್ತು ನಮ್ಮ ಚಿನ್ನಿಮನ ರಿಟರ್ನ್ ಕರ್ಕೊಂಬರ್ಬೇಕಲ್ವ. ಇವಾಗ 3 o'clock ಆಗಿದೆ. ಸೊ ಕರ್ಕೊಂಬರೋದಕ್ಕೆ ಹೊರಟಿದ್ದಾರೆ. ಹಾಗೆ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.